ಬಂಧನದ ಭೀತಿ ಇದ್ರೂ ಎಸ್ಪಿಗೆ ಮಾಲಾರ್ಪಣೆ. ಕಣ್ಮುಚ್ಚಿ ಕುಳಿತಿದ್ದ ಪೊಲೀಸರು. ಶನಿವಾರ ಜಾಮೀನು ಪಡೆದ ಕಾಂಗ್ರೆಸ್ ನಾಯಕ. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ. ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಸಿಲುಕುವ ಆರೋಪಿಗಳನ್ನು ಬಂಧಿಸಲು ಕೆಲವು ಪೊಲೀಸರು ತರಾತುರಿಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅಷ್ಟೇ ಯಾಕೆ, ಹೆಲ್ಮೆಟ್ ಧರಿಸಿಲ್ಲ ಎಂಬ ಕಾರಣದಿಂದ ಸಾರ್ವಜನಿಕರನ್ನು ಭಯೋತ್ಪಾದಕರ ರೀತಿಯಲ್ಲಿ ಹಿಡಿತಡೆದು ಬೈಕ್ ಕೀ ಕಿತ್ಕೊಂಡು ಸ್ಥಳದಲ್ಲೇ ದಂಡ ಕಟ್ಟುವಂತೆ ಹಿಂಸೆ ಕೊಡುವುದೂ ನಡೆಯುತ್ತಿದೆ. ಆದರೆ ಚೆಕ್ ಕೇಸಿನಲ್ಲಿ ನ್ಯಾಯಾಲಯ ಬಂಧನದ ವಾರೆಂಟ್ ಹೊರಡಿಸಿ 3 ತಿಂಗಳಾದರೂ ಸಾರ್ವಜನಿಕ ಸಮಾರಂಭಗಳಲ್ಲಿ ರಾಜಾರೋತ್ಸವವಾಗಿ ಪಾಲ್ಗೊಳ್ಳುತ್ತಿರುವ ಆರೋಪಿಯನ್ನು ಬಂಧಿಸದೆ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡುತ್ತಿರುವ ಪ್ರಕರಣ ಇಲ್ಲಿದೆ. ಹೌದು, ನನಗೆ ಹಲವು ನ್ಯಾಯಾಧೀಶರು ಗೊತ್ತು, ನೂರಾರು ವಕೀಲರು ನನ್ನ ಸ್ನೇಹಿತರು. ನನ್ನನ್ನು ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಎದುರಾಳಿಗಳ ವಿರುದ್ಧ ಬಹಿರಂಗವಾಗಿಯೇ ಸವಾಲು ಹಾಕಿ ನೆಮ್ಮದಿಯಿಂದ ಇದ್ದಾರೆ ಕರಡಿಕೊಪ್ಪಲು ಗ್ರಾಮದ ಪುಟ್ಟಸ್ವಾಮಿಗೌಡ ನನ್ನ ಬಳಿ 5 ಲಕ್ಷ ರು ಸಾಲ ತೆಗೆದುಕೊಂಡು ವಾಪಸ್ ನೀಡಿಲ್ಲ ಎಂದು ಕರಿಗಿರಿ ಅಲಿಯಾಸ್ ಕರಿಗೌಡ ಎಂಬುವರು ಮಂಡ್ಯ ಜಿಲ್ಲಾ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ. ಈ ಸಂಬಂಧ ನ್ಯಾಯಾಧೀಶರು ಮೇ 24ರಂದು ಬಂಧನದ ವಾರೆಂಟ್ ಹೊರಡಿಸಿದ್ದಾರೆ. ಆದರೆ ಪೊಲೀಸರು ಇನ್ನೂ ಆತನನ್ನು ಬಂಧಿಸಿಲ್ಲ. ಅದಕ್ಕೆ ಕಾರಣ ಆತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಲ್ಲಿ ಒಬ್ಬರು. ಪುಟ್ಟಸ್ವಾಮಿಗೌಡ ಕಾಂಗ್ರೆಸ್ ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದು ಬಂಧನದ ವಾರೆಂಟ್ ಹೊರಡಿಸಿದ ನಂತರವೂ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುತೇಕ ಪ್ರಚಾರ ಸಮಾರಂಭಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದ ಮಲ್ಲಿಕಾರ್ಜುನ ಬಾಲದಂಡಿ ಅವರನ್ನು ಎಸ್ಪಿ ಕಚೇರಿಗೆ ತೆರಳಿ ಸ್ವಾಗತಿಸಿದ್ದಾರೆ. ಜುಲೈ 18ರಂದು ಕೂಡ ಇವರ ಪ್ರಕರಣದ ವಿಚಾರಣೆ ಇದ್ದು ನ್ಯಾಯಾಲಯಕ್ಕೆ ಗೈರು ಹಾಜರಾಗಿದ್ದರು. ನ್ಯಾಯಾಲಯ ಮತ್ತೆ ಬಂಧನದ ವಾರೆಂಟ್ ಜಾರಿ ಮಾಡಿತು. ಪರಿಣಾಮ ಪೊಲೀಸರು ಬಂಧಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ್ವ ಟಿವಿಯಲ್ಲಿ ಹೊರದಿ ಬರುತ್ತೆ ಅನ್ನೋ ಮಾಹಿತಿ ತಿಳಿದು ಶನಿವಾರ ನ್ಯಾಯಾಲಯಕ್ಕೆ ತೆರಳಿ ಜಾಮೀನು ಪಡೆದುಕೊಂಡಿದ್ದಾರೆ. ಇನ್ನಾದರೂ ಪೊಲೀಸರು ಬಡವರಿಗೊಂದು ಕಾನೂನು, ಸಿರಿವಂತರು ಪ್ರಭಾವಿಗಳಿಗೊಂದು ಕಾನೂನು ಎಂಬುದನ್ನು ಬಿಟ್ಟು ಕಾನೂನಿನ ಪ್ರಕಾರ ಎಲ್ಲರೂ ಒಂದೇ ಎಂದು ಕಾರ್ಯನಿರ್ವಹಿಸಲಿ ಎಂಬುದು ಪರ್ವ ಟಿವಿಯ ಆಶಯ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.